ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅಜನೀಶ್ ಸರ್ ಈಸ್ ಈಕ್ವಲ್ ಟು ಮ್ಯೂಸಿಕ್. ಹೌ ಮೆನಿ ಆಫ್ ಯು ಅಗ್ರಿ? ಎಷ್ಟು ಜನ ಅಗ್ರಿ ಮಾಡ್ತಾರೆ ಹೇಳಿ? ಎಸ್. ಸೊ ಸರಸ್ವತಿ ಪುತ್ರ ಅವರು. ಸೊ ಮ್ಯೂಸಿಕ್ ಮಾಡಿದ್ರೇ ಚಂದ. ಆ್ಯಂಡ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಅಸ್. ಇವತ್ತು ಈ ಪ್ಲ್ಯಾಟ್ಫಾರ್ಮಲ್ಲಿ ನಾವು ನಿಲ್ತಿದ್ದೀವಿ ಅಂದರೆ ನಿಮ್ಮ ಆಶೀರ್ವಾದ ಆ್ಯಂಡ್ ಜನರ ಆಶೀರ್ವಾದ. ಬಿಕಾಸ್ ಮ್ಯೂಸಿಕ್ಕಿಂದಾನೇ ಈ ಪ್ಲ್ಯಾಟ್ಫಾರ್ಮ್ ನಾವು ಬಂದಿದ್ದೀವಿ, ಮ್ಯೂಸಿಕ್ಕಿಂದಾನೇ ನಾವು ಗುರುತಿಸ್ಕೊಂಡಿದ್ದೀವಿ. ನಾವು ಇವತ್ತು ಅಜನೀಶ್ ಸರ್ ಆಲ್ ಓವರ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ತೀವಿ. ಇಲ್ಲ, ದಟ್ ಇಸ್ ಫ್ರಮ್ ಕರ್ನಾಟಕ, ಫ್ರಮ್ ಅವರ್ ಕರ್ನಾಟಕ ಓನ್ಲಿ ವಿ ವರ್ ಏಬಲ್ ಟು ಐಡೆಂಟಿಫೈ. ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಇಲ್ಲ, ಈವನ್ ಹೀರೋಯಿನ್ಸ್ ಆಲ್ಸೋ ಅಲ್ವಾ? ದೀಪಿಕಾ ಪಡುಕೋನೆ, ಶಿ ಈಸ್ ಫ್ರಮ್ ಕರ್ನಾಟಕ. ನಾವೇ ನಮ್ಮ ಹೀರೋಯಿನ ಗುರುತಿಸ್ಕೊಂಡಿಲ್ಲ ಅಂದರೆ ದೆನ್ ಈಸಿಲಿ ದೇ ವಿಲ್ ಗೋ ಟು ಅದರ್ ಸ್ಟೇಟ್ಸ್. ಸೊ ಫ್ರಮ್ ದೀಪಿಕಾ ಪಡುಕೋನೆ ಟಿಲ್ so many heroines are there, and today Ankita Amar, she's done a beautiful, she's a wonderful heroine. Please ಕಳಿಸ್ಕೊಬಿಡಿ. That is why do not lose her, because ನಾವು ಗುರುತಿಸ್ಕೊಂಡಿಲ್ಲ ಅಂದರೆ again there are opportunities that we are only losing. And today Shruti ma'am and Malvika Avinash ma'am, both of them are glowing. ಅವರು ಇವತ್ತು we told them to come as a bridal ಥರ ಬರಬೇಕು ಅಂತ ಹೇಳೋದಕ್ಕೆ ಕಾರಣ ಏನಂದರೆ ಅವರು ಅವತ್ತು ಹೀರೋಯಿನು, ಇವತ್ತು ಹೀರೋಯಿನ್, isn't it? ಸೊ ಆಲ್ ದ ಟೈಮ್ ದೇ ಆರ್ ಎವರ್ಗ್ರೀನ್ 16. ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ನಮ್ಮ ಜರ್ನಿ ಫಸ್ಟ್ ಅಜನೀಶ್ ಸರ್ ಮಾತಾಡಲಿ, ಸೊ ದೆನ್ ಆಮೇಲೆ ನಾನು ಮಾತಾಡ್ತೀನಿ. ಅಜನೀಶ್ ಸರ್ ನೀರು ಕೊಡಿಲಿ, ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾ ಇದೆ ಇವತ್ತು. ಎಲ್ಲರೂ ತುಂಬ ಜಾಸ್ತಿ ಮಾತಾಡಿದ್ದೀವಿ, ಟೈಮ್ ಆಗಿದೆ, ಕ್ಷಮಿಸಿ. ಆದಷ್ಟು ಬೇಗ ಮುಗಿಸ್ತೀನಿ. ಬಟ್ ತುಂಬ ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕಾಗಿದೆ. ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಹಿರಿಯ ಕಲಾವಿದರಿಗೂ, ನನ್ನ ಸಿನಿಮಾದ ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೂಗೂ, ಮತ್ತು ಎಲ್ಲ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ತುಂಬ ಖುಷಿ ಆಗ್ತಾಯಿದೆ. 22ನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ, ಇಲ್ಲಿವರೆಗೂ ತಂದಿದ್ದೀರಾ. ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು, ನನ್ನ ಬೆನ್ತಟ್ಟಿರೋದೇನೆ ಇವತ್ತು ಒಂದು ಸಿನಿಮಾ ಮಾಡೋ ಲೆವೆಲ್ಗೆ ಬಂದಿದೆ. ಇದೆಲ್ಲನೂ ನಿಮ್ಮಿಂದಲೇ, ನಿಮ್ಮ ಆಶೀರ್ವಾದದಿಂದಲೇ. ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು, ಯಾಕಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕನಸಿಟ್ಕೊಂಡಿದ್ದೀವಿ. ಅದು ಮೊದಲನೇ ಹೆಜ್ಜೆ ಇದು. ನೀವೆಲ್ಲರೂ ಖಂಡಿತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತೀರಂತ ನಂಬಿದ್ದೀನಿ. ಈ ಸಿನಿಮಾ 20 ವರ್ಷದಿಂದ ಮುಂಚೆ ಇಬ್ಬರು ಒಂದು ಕನಸು ಕಟ್ಕೊಂಡ್ವಿ, ಒಂದು ಮ್ಯೂಸಿಕ್ ಮಾಡಬೇಕು ಅಂತ. ಅವರು ನನಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ, ಏನೋ ಸಿನಿಮಾದಲ್ಲಿ ಇರಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದರು. ಸೊ ಮ್ಯೂಸಿಕಲ್ಲಿ ನಾವು ಅಂದ್ಕೊಂಡಿದ್ದಲ್ಲಿ ಎಷ್ಟೋ ಮೆಟ್ಲುಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ತಂದೆ ನಿಲ್ಲಿಸಿದರು. ಇವತ್ತು ಅದ್ರಲ್ಲಿ ಜೊತೆಗೆ ಕಂಡ ಇನ್ನೊಂದು ಕನಸು, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು. ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಕಂಡ್ರು, ಅದೇ ಥರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ. ಸೊ ಅದನ್ನು ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಬಾಬಿಮ್ಮ. ತುಂಬ ಖುಷಿ ಆಗ್ತಾಯಿದೆ. ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾನೂ ತುಂಬ ಚೆನ್ನಾಗಿ ಬಂದಿದೆ. ಫೈನಲ್ ಮಿಕ್ಸ್ ಮುಗಿಸಿದ್ದೀವಿ. ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ. ಯಾಕಂದರೆ ನನ್ನ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ನನ್ನ ಹಿಂದಿನ ಸಿನಿಮಾ ಕಾಂತಾರಾಗೆ ಆಗಲಿ ಎಲ್ಲ ಸಿನಿಮಾಗೆ ವರ್ಕ್ ಮಾಡಿದವ್ರೇ. ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ, ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ. ಆಮೇಲೆ ಯಾಕಂದರೆ ನಾವು ಡೈಲಿ ನಮ್ಮ ಸಿನಿಮಾಗಳು ನಾವು ನೋಡ್ತಾ ಇರ್ತೀವಿ, ಫುಟೇಜಸ್ ನೋಡ್ತಾ ಇರ್ತೀವಲ್ಲ, ನಮಗೆ ಗೊತ್ತಾಗೋದಿಲ್ಲ. ನಾವು ಅಲ್ಲೇ ಇರೋದ್ರಿಂದ ನಮಗೆ ಅದರದ್ದು ರಿಯಲೈಸೇಷನ್ ಇರೋದಿಲ್ಲ. ಇವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದು ರಂತ್ರು ನೋಡ್ಬೇಕಾದ್ರೆ, ಹೌದಲ್ಲ ತುಂಬ ಒಳ್ಳೆ ಸಿನಿಮಾ ಮಾಡಿದಾರಲ್ಲ ಬಾಬಿಮ್ಮ ಅನಿಸ್ತು ನನಗೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ 3 ದಿವಸ ಮುಂಚೆನೇ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿಯವರು. ಅದನ್ನು ಸತೆ ಎಷ್ಟು ದಿವಸ ಅಂತ ಹೇಳಿದರು. ಸೊ ನಾನು ಒಂದು 2-3 ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ. ಯಾಕಂದರೆ ಮ್ಯೂಸಿಕ್ಕೇನೆ, ಅಜಣ್ಣ ನಿನಗೆ ಮ್ಯೂಸಿಕ್ ಇದು, ನೀನು ಅದ್ರ ಗಮನ ಬೇರೆ ಕಡೆ ನಿಂದು ಹೋಗಬಾರ್ದು, ಮ್ಯೂಸಿಕಲ್ಲಿ ಇದು, ಲೆಟ್ ಮೀ ಡೂ ದ ಥಿಂಗ್ಸ್ ಅಂತ. ಆ್ಯಂಡ್ ಶೀ ಈಸ್ ಕೇಪಬಲ್ ಆಫ್. ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು
ಅವರ ಹಸ್ಬೆಂಡ್ನು ಸೇರಿಸ್ಕೊಂಡು ಅವ್ರು ಹೆಂಗೆ ಫಿನಿಷ್ ಮಾಡಿದ್ರು ಅಂತ ನನಗೆ, ಯಾಕಂದರೆ ಒಬ್ಬೊಬ್ರದ್ದು ಅನುಭವ ಕೇಳ್ಬೇಕಾರೆ ಹೆಂಗ್ರೀ ಮಾಡ್ತೀರಾ ಸಿನಿಮಾ ಅಜನೀಶ್, ಯಪ್ಪ ನಮ್ಮ ಕೈಲಿ ಆಗಲ್ಲಪ್ಪ, ಇನ್ನೊಂದ್ಸತಿ ಅಜ್ಜಣ್ಣ ನಾನು ಪ್ರೊಡಕ್ಷನ್ ನಿಲ್ಲಿಸ್ಬಿಡ್ತೀನಿ, ನಾನು ಮಾಡಲ್ಲ ಅಂತ ರಿಷಬ್ ಶೆಟ್ಟಿ. ನನಗೆ ಇವರೆಲ್ಲ ಹಿಂಗೆಲ್ಲ ಹೇಳ್ಬೇಕಾದ್ರೆ ನನಗೆ ಒಂದೇ ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ, ಇದು ರಿಲೀಸಾಗಿಂತ ಮುಂಚೆನೇ ನನಗೆ ಬರ್ತದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಪ್ರೊಡ್ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ. ನನ್ನ ಒಂದೊಳ್ಳೆ ಅನುಭವ, ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ನಾನು. ಪ್ರೊಡಕ್ಷನ್ ಹೌಸ್. ಮತ್ತು ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು. ಶ್ರುತಿ ಮ್ಯಾಮಿಂದನೇ ಶುರು ಮಾಡ್ತೀನಿ. ಮ್ಯಾಮ್ ಎಲ್ಲರೂ ಹೇಳಿದ್ದು ನಿಮ್ಮ ಎಪಿಸೋಡ್, ಫಸ್ಟ್ ಸಿನಿಮಾ ಮುಗಿದ ಕೂಡಲೇ ನಿಮ್ಮ ಎಪಿಸೋಡೇ ಮಾತಾಡಿದ್ದು ಎಲ್ಲರೂ. ಅಂದರೆ ಕೆಲವೊಬ್ರು ಮಲಯಾಳೀಸ್ ಎಲ್ಲ ಇದ್ರು, ಅವ್ರು ಹೇಳ್ತಾರಲ್ಲ ಅವರು ಮಲಯಾಳೀಸು ಆ ಲೆವೆಲಿಗೆ ಎಕ್ಸ್ಪ್ರೆಷನ್ ಕೊಡೋದೇ ದೊಡ್ಡ ವಿಚಾರ. ಹೌದು, ಕೊಳ್ಳಂ, ಮೇಡಮ್ದೇ ಕೊಳ್ಳಂ ಅಂತಾರೆ. ಅಲ್ಲೇ ಓಕೆ ಅಂತ. ಸೊ ನನಗೆ ಎಕ್ಸೈಟ್ ಆಗ್ತಾಯಿತ್ತು. ಆ್ಯಂಡ್ ಮಾಡಕ್ಕೆ ಮ್ಯಾಮ್ ನೀವು ಬಂದು ಒಂದು ಎರಡೇ ಪಾತ್ರ ಆದ್ರೂ ನಿಮ್ಮ ನೋಡಿ ನಂಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನಂಗೆ ಜ್ಞಾಪಕ ಬರುತ್ತೆ. ಯಾಕಂದರೆ ನಾನು ನಿಮ್ಮದು ಆ್ಯಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ. ನನಗೆ ನಿಮ್ಮ ಭಾಷೆ ಆಗಿರಲಿ, ಅದು ಇಂಗ್ಲೀಷ್ ಆಗಿರಲಿ, ಕನ್ನಡ ಆಗಿರಲಿ, ನಾನು ಈಗ ನೋಡ್ತೀನಲ್ಲ ಹೆಂಗೆ ಮಾತಾಡ್ತಾರೆ ಅವರಿಗೆ, ಆ ಟೈಮಲ್ಲಿ ಹೆಂಗೆ ತೋಚತಿ ಅವರಿಗೆ ಅಂತ ಅನ್ಸುತ್ತೆ. ಅಂದರೆ ನಮ್ಮಲ್ಲಿ ಒಂದು ಇರುತ್ತಲ್ಲ, ನಮ್ಮ ದೇಶಾಭಿಮಾನ, ಕೆಲವೊಂದು ಪಾಯಿಂಟ್ಸಲ್ಲಿ ನೀವು ಹೇಳ್ಬೇಕಾರೆ ಅಂತ ಅನ್ಸುತ್ತೆ ನನಗೆ, ಹಿಂಗೂ ನಾನು ಮಾತಾಡಬೇಕಾಗಿತ್ತು ಅಂತ. ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ. ಸೊ ನಂಗೆ ಅಷ್ಟೇ ಹೆದರಿಕೆ ಆಯಿತು. ನನಗೆ ತುಂಬ ನಂಗೆ ಚಿಕ್ಕನಿಂದಲೂ ಒಂದು ಮೇಕಪ್ ಹಾಕ್ಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬ ಸ್ಟ್ರಿಕ್ಟಾಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ. ಇವತ್ತೂ ಭಯ ಶುರು ಆಗುತ್ತೆ. ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೇ ಇದ್ದರು. ಸೊ ನಿಮ್ಮ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಮ್ಯಾಮ್. ಆ್ಯಂಡ್ ಅವ್ರ ಮಗನಾಗಿ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಡನ್ನಾಗಿ ಹೆಸರು ಜ್ಞಾಪಕ ಬರ್ತಿಲ್ಲ. ಅಭಿನವ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಹೀರೋಯಿನ್ ಬಗ್ಗೆ ಏನು ಹೇಳಲಿ, ನನಗೆ ಕೋಪ ಬರ್ತಾಯಿತ್ತು ಒಂದೊಂದ್ಸತಿನೂ ಶೂಟಿಂಗ್ ಅಂತ ಬಂದಾಗ. ಅಜ್ಜು ತುಂಬ ಕ್ಯಾಶುವಲ್ ಆಗಿರ್ತಾರೆ, ಆದರೆ ಮಾತ್ರ ಕ್ಯಾಮ್ರಾ ಅಂದ್ಕೂಡಲೇ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಬಾಬಿಯವ್ರು ಹೇಳೋರು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಬಟ್ ನಮಗೆ ನಿಜವಾಗ್ಲೂ ನೀವು ಆ್ಯಕ್ಟ್ ಮಾಡಿದಾಗ ಕಾಂತಾರ ಇದರಲ್ಲಿ ನಂಗೆ ತುಂಬ ಕೋಪ ಬಂದಿತ್ತು. ಅಂದರೆ ನಿಮ್ಮ ಆ್ಯಟಿಟ್ಯೂಡ್ ಇತ್ತಲ್ಲ, ನಮಗೆ ಅದು ಅನಿಸುತ್ತೆ ಅಲ್ವಾ ನಮಗೆ, ಹೌದಾ ಎಷ್ಟು ಧೈರ್ಯ ಇದ್ರೋ ದೈವದ ಮುಂದೆ ಈ ಥರ ಬಂದು ಹೇಳ್ತಾನೆ ಅಂತ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು ನನಗೆ. ಸೊ ಹಾಗೆ. ಮತ್ತು ಅಂಕಿತ್ ಅವರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಅದ್ಭುತವಾಗಿ ನಡೆಸಿದ್ದೀರಾ. ಯು ಲಾಂಗ್ ವೇ ಟು ಗೋ ಅಷ್ಟೇ, ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಶ್ರೀಮಂತ್ ಸರ್ ನಿಮ್ಮನ್ನು ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು. ನಿಮ್ಮ ಎಲ್ಲ ರೋಲ್ಸಲ್ಲೂ ನಿಮ್ಮ ಮೇಲೂ ಅಷ್ಟೇ. ಆಯುಧ ಹೇಳುತ್ತೆ ಸಿನಿಮಾದಲ್ಲಿ ನಾನು ನಿಮಗೆ 3-4 ಸತಿ ಹೇಳಿದ್ದೀನಿ. ನೀವು ತೋರಿಸೋ ಆ ನಕ್ಕಲ್ಲು, ಆ ಒಂದು ಕೇರ್ಲೆಸ್ನೆಸ್ ಇದೆಯಲ್ಲ, ಆ ಪಿಕ್ಚರ್ ನೋಡಿ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು. ನನಗೆ ಸಿನಿಮಾ ಹಾಗೆ ನೋಡೋಕ್ಕಾಗೋದು. ನನಗೆ ಒಬ್ಬರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಲ್ಲ, ನನಗೆ ಅವ್ರು ನಾವು ನೋಡ್ತಾ ಕಥೆಯಲ್ಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ನನಗೆ ಹಂಗೇ ಫೀಲ್ ಮಾಡೋಕ್ಕಾಗೋದು. ನಾನು ಮ್ಯೂಸಿಕ್ ಮಾಡಬೇಕಾದ್ರೂ ಹಾಗೆ ಮಾಡೋಕ್ಕಾಗೋದು. ದಟ್ ಈಸ್ ಹೌ ಐ ಸಿ ದ ಫಿಲಿಮ್ಸ್. ಅದೇ ಥರ ನೀವು ಕಾಂಚನದಲ್ಲಿ ಹಿಂಗೆ ಅಂದ್ಕೊಂಡು ಬಿದ್ದೋಗ್ದಾಗ್ಲೂ ಅಷ್ಟೇ ನಗಾಡಿದ್ದೀನಿ, ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ವಿ ಆರ್ ವೈಟಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ಕಾಂಚನ ಪಾರ್ಟ್, ಕಾಂಚನ 4. ಆ್ಯಂಡ್ ಥ್ಯಾಂಕ್ ಯು ಸರ್. ನಾವು ವಿ ಕಾಲ್ಡ್ ಯು, ವಿ ರಿಕ್ವೆಸ್ಟೆಡ್ ಯು, ನೀವು ಬಂದು ಆ್ಯಕ್ಟಿಂಗ್ ಮಾಡಿಕೊಟ್ರಿ. ಈಗಲ್ಲ, ನಮ್ಮ ಒಂದು ಟೆಸ್ಟ್ ಶೂಟ್ ಮಾಡಬೇಕಾದ್ರೆ ಬಂದು ಆ್ಯಕ್ಟ್ ಮಾಡಿಕೊಟ್ರಿ. ಸೊ ವಿ ಆರ್ ಇನ್ ಡೆಪ್ಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶಾಂತಿ ಮ್ಯಾಮ್ ಕೊರಿಯೋಗ್ರಾಫರ್. ಹುಕ್ ಸ್ಟೆಪ್ ಇವಾಗೆಲ್ಲ ಟ್ರೆಂಡಿಂಗ್ ಆಗ್ತಾಯಿದೆ ಮ್ಯಾಮ್. ಇನ್ 10 days ಇರ್ರಿ, ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ. ಐ ಆಮ್ ಶ್ಯೂರ್ ಅಬೌಟ್ ದಟ್. ಥ್ಯಾಂಕ್ ಯು ಮ್ಯಾಮ್, ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ನಮ್ಮ DOP ಪಾರ್ಥಿಬನ್ ಸರ್ ಅವ್ರು ಬಂದಿಲ್ಲ ಪಾಪ, ಅಲ್ಲಿ ಫೈನಲ್ ಔಟ್ ತೆಗಿಯೋಕ್ಕೆ ಕಷ್ಟಪಡ್ತಾಯಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು ಅವ್ರು ಪಡ್ತಾ ಇರೋ ಕಷ್ಟ. ಯಾಕಂದರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಾನು ಹಂಗೆ ಅಲ್ಲಿ ಕೂತ್ಕೊಂಡಿರ್ತೀನಿ. ಸೊ ಲಕ್ಕೀಲಿ ಈ ಒಂದು 15 ದಿವಸ ಮುಂಚೆನೇ ಔಟ್ಪುಟ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಸಿನಿಮಾ ಆದ್ದರಿಂದ ನಾನು ಬರಲೇಬೇಕು. ಸೊ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿ ನಮ್ಮ ದೃಶ್ಯಾವಳಿಗಳನ್ನ ನಮಗೆ ಸೆರೆ ಹಿಡಿದುಕೊಟ್ಟಿದ್ದಾರೆ ಪಾರ್ಥಿಬನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕುಟುಂಬದ ಹಿರಿಯರಾದ ದೇವರಾಜ್ ಸರ್, ರಿಯಲಿ ನಾನು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಪೊಲೀಸ್ ಪವರ್ ಆ ಥರ ಸಿನಿಮಾದೆಲ್ಲ ನಂಗೆ ಸಿಕ್ಕಾಪಟ್ಟೆ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ. ಹುಲಿಯಾ ಎಲ್ಲ ಐ ವಾಸ್ ಎ ಬಿಗ್ ಫ್ಯಾನ್ ಆಫ್ ಇದು. ಆ ಮನುಷ್ಯ ಇಷ್ಟು ಸಾಫ್ಟ್ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ನನಗೊಂಥರ ನನಗೆ ಅನ್ನೋರು ಸರ್ ಅಂತ
ಅಂತ ಇದ್ದೆ ನಾನು ಹೋಗಿ. ಆದರೆ ಅವ್ರು ಮಾತಾಡೋದಕ್ಕೆ ಕೇಳ್ತಾ ಇರಲಿಲ್ಲ. ಅವ್ರು ಎಷ್ಟು ಸಾಫ್ಟ್ ಅಂದರೆ ದ ವೇ ಹಿ ಕಮ್ಸ್ ಆ್ಯಂಡ್ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಈ ವಾಸ್ ಲೈಕ್ ಡೈನಾಮಿಕ್ ಹೀರೋ ಓನ್ಲಿ. ದಟ್ಸ್ ವೈ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅವ್ರಿಗೆ ಡೈನಾಮಿಕ್ ಹೀರೋ ಅಂತ ಅವ್ರಿಗೊಂದು ಟೈಟ್ಲ್ ಕೊಟ್ಟಿರೋದು. ಥ್ಯಾಂಕ್ ಯು ದೇವರಾಜ್ ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನೂಪ್ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರೂ ನಾನು ಎಷ್ಟು ಪ್ರೀತಿ ತೋರಿಸಿದೆ ಅಂದರೆ ಚಿತ್ರರಂಗ ಇವತ್ತು ನಾನು ಒಂದು ಲಿಸ್ಟೇ ಇದೆ ನನ್ನ ಹತ್ರ. ಆಮೇಲೆ ಶ್ರುತಿ ಹರಿಹರನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗೂ ಕಾಣ್ತಾರೆ ಕೂಡ. ಸೊ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಗೆ ಇಷ್ಟಪಡ್ತೀನಿ. ನಮ್ಮ ರಕ್ಷಿತ್ ಶೆಟ್ಟಿ, ನನ್ನ ಸ್ನೇಹಿತ ರಕ್ಷಿತ್ ಶೆಟ್ಟಿ ಅವರು ಫಸ್ಟ್ ದಿವಸ ಕ್ಲಾಪ್ ಮಾಡಿಕೊಟ್ರು. ಶಿವರಾಜ್ ಕುಮಾರ್ ಸರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರು. ಕಿಚ್ಚ ಸುದೀಪ್ ಸರ್ ABBS ಲೋಗೋನ ನಮಗೆ ರಿಲೀಸ್ ಮಾಡಿಕೊಟ್ರು. ವಿಜಯ್ ಪ್ರಕಾಶ್ ಅವರು ಮಹತಿ ಅವರ ಧರ್ಮಪತ್ನಿಯವರಾದ ಮಹತಿ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು. ಉಪ್ಪಿ ಸರ್ ಮತ್ತು ನನ್ನ ಸ್ನೇಹಿತರಾದ ನಿತಿಲನ್ ಸ್ವಾಮಿನಾಥನ್ ಮಹಾರಾಜ ಸಿನಿಮಾದ ಡೈರೆಕ್ಟರ್, ಮತ್ತು ಅಜಯ್ ಭೂಪತಿ ಅಂತ ಮಂಗಳವಾರಂ ಸಿನಿಮಾ ಡೈರೆಕ್ಟರ್, ಅವ್ರು ಬಂದು ನಮಗೆ ಟೀಸರ್ ರಿಲೀಸ್ ಮಾಡಿಕೊಟ್ರು. ಇದು ಮೊದಲನೇ ಸ್ವಾಗತನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ನಮಗೆ ರಿಲೀಸ್ ಮಾಡಿಕೊಟ್ರು. ಕೇಳೋ ಮಚ್ಚ ಹಾಡನ್ನ ಮತ್ತೆ ಕಿಚ್ಚ ಸುದೀಪ್ ಸರ್ ನಮಗೆ ರಿಲೀಸ್ ಮಾಡಿಕೊಟ್ರು. ಡಾಲಿ ಧನಂಜಯ ಅವರು ಮಾಂಗಲ್ಯಂ ತಂತು ನಾಯನ ರಿಲೀಸ್ ಮಾಡಿಕೊಟ್ರು. ನಮ್ಮ ಸೂ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜ್ ಬಿ ಶೆಟ್ಟಿ ಅವರು ತಪ್ಪು ಮಾಡೋದು ಸಹಜನ ಹಾಡು ರಿಲೀಸ್ ಮಾಡಿಕೊಟ್ರು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ಪ್ರೀತಿ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಇಂಡಸ್ಟ್ರಿಯಿಂದ. ಐ ಆಮ್ ಸೋ ಹ್ಯಾಪಿ. ಇವರೆಲ್ಲರಿಗೂ ಇಲ್ಲಿಂದನೇ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹನೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನು ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಶ್ರೀಕಾಂತ್ ಅವರು ಆಗಿರ್ಬೋದು, ಪ್ರತೀಕ್ ಶೆಟ್ಟಿಯವರು ಆಗಿರ್ಬೋದು, ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ಚೌಕಟ್ಟಿನಲ್ಲಿ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅಮರ್, ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ವರ್ಕ್ ಟುಗೆದರ್ ಇನ್ ಫ್ಯೂಚರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಮರ್ತೋದೆ, ಯಾರಿಗೂ ನನಗೇನು ಜ್ಞಾಪಕ ಬರ್ತಾಯಿಲ್ಲ. ಸೊ ಎಲ್ಲ ಧನ್ಯವಾದಗಳು. ಇವ್ರು ನೀರು ಕುಡ್ದಾಗಿದೆ. ಈಗ ಓಟಿಗೆ ಮಾಡಿ. Ajnish sir, before that,